ಹಲೋ. ಹಾಂ ಆಯ್ತಾ ಪೂಜೆ ಇಲ್ಲ? ಹ್ಞೂ ನಂದಿನ್ನ ಆಗಿಲ್ಲ ಕಣೆ, ಮಾಡಬೇಕು. ನಿಂದಾಯ್ತಾ? ನಂದಾಯ್ತು ಪೂಜೆ. ಮತ್ತೆ ಎಷ್ಟೊತ್ತಿಗೆ ನಿಮ್ದೆಲ್ಲ ಪೂಜೆ? ಇನ್ನೇನು ಈಗ ಮಾಡಬೇಕು, ಇನ್ನೂ ರೆಡಿ ಆಗಿಲ್ಲ ಬೇಗ. ಯಾಕೆ? ಅದೇ ಶಾಕು ಸೊಸೆ ರಾಕ್ ಅಂತ ಹಾಕೊಂಡೆ. ಅದೇ ನೋಡು ಹೆಂಗ್ ಹಾಕೊಂಡಿದ್ದಾಳೆ. ನಾನ್ ಏನಂತ ಇವತ್ತು ತೋರಿಸ್ತೀನಿ, ಇವತ್ತು ಅವಳ ಕೈಲೇ ಪ್ರಸಾದ ಮಾಡಿಸ್ತೀನಿ ಕಣೆ. ಹೌದಾ? ಮಾಡ್ಬಿಟ್ಟಾಳು ಉಪ್ಪು ಹಾಕ್ಬಿಟ್ಟು. ಹಂಗೆಲ್ಲ ಏನ್ ಮಾಡಲ್ಲ ಅನ್ಸುತ್ತೆ, ಮಾಡಿಸ್ತೀನಿ ಇವತ್ತಿರು. ಸರಿ ಪೂಜೆ ಮಾಡ್ಬಿಟ್ಟು ಆಮೇಲೆ ಮಾಡ್ತೀನಿ. ಹಾ ಮಾಡ್ಸು, ಹಂಗಾದ್ರೂ ಕಲ್ತ್ಕೊಳ್ಳಿ. ಸರಿ ಸರಿ ಓಕೆ. ಚೆನ್ನಾಗಿ ಮಾಡಿ. ಓಕೆ ಅಮ್ಮ, ಓಕೆ ಬಾಯ್. ಶ್ವೇತೆ ವೃಷೇ ಸಮಾರೂಢಾ ಶ್ವೇತಾಂಬರಧರಾ ಶುಚಿಃ ಮಹಾಗೌರಿ ಶುಭಂ ದಧಾನ್ ಮಹಾದೇವ ಪ್ರಮೋದದಾ. ಏನ್ ಮಾಡ್ಕೊಂಡು ಇಷ್ಟೊತ್ತಾಯ್ತು? ಬೇಗ ಆಯ್ತಮ್ಮ ಪ್ರಸಾದ? ಹ್ಞೂ ಮಾಡ್ತಾ ಇದ್ದೀನಿ. ಏನ್ ಮಾಡ್ದು? ಏನಿದು? ಕ್ಯಾರೆಟ್ ಅಲ್ವಾ? ಅಯ್ಯೋ ಮೇಘ, ಹಲ್ವಾ ಮಾಡು ಅಂದ್ರೆ ಪಾಯಸ ಮಾಡಿದೀಯಲ್ಲಮ್ಮ. ಸರಿ ಇವಾಗ ಇನ್ನೊಂದ್ ಸ್ವಲ್ಪ ಇದೇನೇನು ಪಾಯಸ ತರ ಕಾಣ್ತಾ ಇದೆ ನೋಡು. ಅಯ್ಯೋ ಪಾಯಸ ತರ ಆಗಿದೆಯಲ್ಲಪ್ಪ, ನೋಡು ಹೇಗ್ ಮಾಡಿದ್ಯಾ. ಅಮ್ಮ ನಾನು ಯೂಟ್ಯೂಬ್ ಅಲ್ಲಿ ನೋಡಿದಾಗ ಅವ್ರು ಹಿಂಗೆ ಮಾಡ್ತಾ ಇದ್ರು. ಈಗ ಸ್ವಲ್ಪ ಜೋರು ಉರಿ ಮಾಡು. ಒಂದ್ ಸ್ಪೂನ್ ಇದಾಕು, ಏನಪ್ಪ ತುಪ್ಪ ಹಾಕ್ತೀನಿ, ಬರ್ತೀನಿ. ಏನ್ ಹಾಕ್ಬೇಕು ಅಮ್ಮ? ಒಂದ್ ಸ್ಪೂನ್ ಹಾಕಮ್ಮ. ಒಂದ್ ಸ್ಪೂನ್ ಅಂತೆ ಹಾಕೋಣ. ಈಗ ಬರ್ಲಿ ಹೇಳ್ತೀನಿ. A few moments later. ಆಯ್ತಮ್ಮ. ಹ್ಞೂ ಅಮ್ಮ ನೋಡಿ ಇವಾಗ. ಈ ಸ್ಪೂನ್ ಯಾಕೆ ಹಾಕಿದೆ ಇದ್ರಲ್ಲಿ? ನೀವ್ ಹೇಳ್ಬಿಟ್ಟು ಹೋದ್ರಲ್ಲ ಅಮ್ಮ ಒಂದ್ ಸ್ಪೂನ್ ಹಾಕು ಅಂತ. ಬೇಗ ಒಂದ್ ಸ್ಪೂನ್ ಏನ್ ಆಟ ಆಡ್ತೀಯ ನೀನು? ಒಂದ್ ಸ್ಪೂನ್ ತುಪ್ಪ ಹಾಕು ಅಂದಿದ್ ನಾನು. ಹ್ಞೂ ಅಮ್ಮ. ಹೆಂಗೆ ಸ್ಪೂನ್ ಬೇಗ? ಹ್ಞೂ ಅಮ್ಮ ಗೊತ್ತು. ಯಾವಾಗ್ಲೂ ಸೊಸೆನೆ ರಾಕು. ನೀವ್ ಈ ಸಲಿನೂ ಶಾಕ್ ಆದ್ರಿ. ಓ ಏನಿಲ್ಲ, ನಾನ್ ಇದೇನಪ್ಪ ಸ್ಪೂನ್ ಹಾಕಿದ್ಯಾ ಅನ್ಕೊಳ್. ಅಮ್ಮ ಇವತ್ ನವರಾತ್ರಿಯಲ್ಲಿ 8ನೇ ದಿನ. ಇವತ್ ಯಾವ ದೇವಿನ ಆರಾಧಿಸ್ತೀವಿ? ನವರಾತ್ರಿ 8ನೇ ದಿನ ದುರ್ಗಾದೇವಿಯ 9 ಅವತಾರಗಳಲ್ಲಿ ಇವತ್ತು ಮಹಾಗೌರಿ ಅವತಾರ. ಮಹಾಗೌರಿ ತಪಸ್ಸನ್ನ ಮಾಡಿ ಶಿವನನ್ನೇ ಪಡಿಬೇಕು, ಪರಶಿವನನ್ನೇ ಮದ್ವೆ ಆಗ್ಬೇಕು ಅಂತ ಹೇಳಿ ತಪಸ್ಸನ್ನ ಮಾಡಿ ಪರಶಿವನನ್ನೇ ವರಿಸಿದಂತಹವಳು. ಮಹಾಗೌರಿ ಅವತಾರ ಹೇಗಪ್ಪ ಇರುತ್ತೆ ಅಂದ್ರೆ, ಆಕೆ ಶ್ವೇತ ವರ್ಣೆ ಆಗಿರ್ತಾಳೆ, ಜೊತೆಗೆ ವೃಷಭವನ್ನೇ ವಾಹನವನ್ನಾಗಿ ಮಾಡ್ಕೊಂಡಿರ್ತಾಳೆ. ಆಕೆಯ ಬಣ್ಣ ಪೂರ್ತಿ ಬಿಳಿ ಇದ್ದಾಗಿರುತ್ತೆ. ಬಣ್ಣ ಬಿಳಿದು, ಜೊತೆಗೆ ಆಕೆ ಧರಿಸಿರುವಂತಹ ವಸ್ತ್ರವೂ ಸಹ ಬಿಳಿ ಬಣ್ಣ. ಅಷ್ಟು ಪ್ರಕಾಶಮಾನವನ್ನ ಹೊಂದಿರ್ತಾಳೆ. ಅಷ್ಟೇ ನಮೇಗ ಈಕೆ ಶುಂಭ ನಿಶುಂಭರನ್ನ ಸಂಹರಿಸಿ ದೇವಾನುದೇವತೆಗಳನ್ನ ರಕ್ಷಿಸ್ತಾಳೆ. ಮತ್ತೆ ಆಕೆ ತುಂಬಾ ಶಾಂತ ಸ್ವರೂಪಿಣಿ. ಹಾಗಾಗಿ ಆಕೆಯನ್ನು ನಾವಿವತ್ತು ಪೂಜಿಸ್ತೀವಿ. ಅದಲ್ಲದೆ ಮೇಘ ಇವತ್ತು ನವರಾತ್ರಿಯಲ್ಲಿ ಮೂಲ ನಕ್ಷತ್ರ ಅಂತ ಹೇಳಿ, ಈ ಮೂಲ ನಕ್ಷತ್ರದಲ್ಲಿ ಹುಟ್ಟಿದ್ದು ಸರಸ್ವತಿ. ಹಾಗಾಗಿ ಇವತ್ತು ಸರಸ್ವತಿ ದೇವಿನೂ ನಾವು ಪೂಜೆ ಮಾಡ್ತೀವಿ. ಸರಸ್ವತಿ ದೇವಿ ಅಂದ್ರೇನು? ಪುಸ್ತಕಗಳನ್ನ ಇಟ್ಟು ಪೂಜೆ ಮಾಡ್ತೀವಿ. ಪವಿತ್ರ ಗ್ರಂಥಗಳು, ರಾಮಾಯಣ, ಮಹಾಭಾರತ, ಭಗವದ್ಗೀತೆ ಅದೆಲ್ಲ ಇಟ್ಟು ಪೂಜೆ ಮಾಡೋದು. ಜೊತೆಗೆ ಸಂಗೀತ ವಾದ್ಯಗಳಿದೆಯಲ್ಲ, ಅದೆಲ್ಲ ಸಂಗೀತಕ್ಕೆ ಸಂಬಂಧಪಟ್ಟದ್ದೆಲ್ಲವನ್ನೂ ಇಟ್ಟು ಸರಸ್ವತಿಯನ್ನು ಆರಾಧಿಸುವಂತ ದಿನ. ಅಮ್ಮ ಮೂಲ ನಕ್ಷತ್ರನ? ಮೂಲ ನಕ್ಷತ್ರದಲ್ಲಿ ಹುಟ್ಟಿದವ್ರಿಗೆ ದೋಷ ಇರುತ್ತೆ ಅಂತ ಹೇಳ್ತಾರೆ. ಅದು ಮೂಲ ನಕ್ಷತ್ರದಲ್ಲಿ ಹುಟ್ಟಿದಂತಹ ಗಂಡಾಗ್ಲಿ ಹೆಣ್ಣಾಗ್ಲಿ ಅತ್ತೆ ಮಾವ ಇಲ್ಲದೆ ಇರುವಂತಹ ಮನೆಗೆ ಹೋಗ್ಬೇಕು ಅನ್ನುವಂಥದ್ದು ಆ ತರ ಇದೆ. ಅದೆಲ್ಲ ಅಂತಹ ಸರಸ್ವತಿನೇ ಮೂಲ ನಕ್ಷತ್ರದಲ್ಲಿ ಹುಟ್ಟಿದಾಳೆ. ನಮ್ಗೆ ವಿದ್ಯೆಯನ್ನ ಕೊಡುವಂತ ವಿದ್ಯಾಧಿ ದೇವತೆ ಆಕೆನೇ ಮೂಲ ನಕ್ಷತ್ರದಲ್ಲಿ ಹುಟ್ಟಿದಾಳೆ ಅಂದಾಗ ಮನುಷ್ಯಂದೇನಿದೆ ಏನೋ ಅಲ್ಪ ಸ್ವಲ್ಪ ಲೋಪ ದೋಷಗಳಿರುತ್ತೆ. ಹಾಗಾಗಿ ಮೂಲ ನಕ್ಷತ್ರದ ಹುಡುಗಿರಾಗ್ಲಿ ಹುಡುಗರಾಗ್ಲಿ ಮದ್ವೆನೇ ಆಗ್ಬಾರ್ದಾ? ಅದೆಲ್ಲ ಒಂದು ಸುಳ್ಳು ಅಪನಂಬಿಕೆ ಅಂತ ನನ್ನ ಅಭಿಪ್ರಾಯ. ಈಗ ಅವ್ರಿಗೆ ಏನಾದ್ರೂ ಮೂಲ ನಕ್ಷತ್ರದಲ್ಲಿ ಹುಟ್ಟಿದವ್ರಿಗೆ ಏನಾದ್ರೂ ದೋಷ ಪರಿಹಾರ ಅಂತ ಇದ್ದೇ ಇರುತ್ತೆ. ಎಲ್ಲಾ ನಕ್ಷತ್ರದಲ್ಲೂ ಇರುತ್ತೆ. ನಾವು ಹುಟ್ಟಿದಂತಗಳಿಗೆ ಎಲ್ಲ ನೋಡಿದಾಗ ಏನಾದ್ರೂ ಅಲ್ಪ ಸ್ವಲ್ಪ ದೋಷ ಇರುತ್ತಲ್ಲ, ಅದನ್ನ ಪೂಜೆ ಏನಾದ್ರೂ ಶಾಂತಿ ಮಾಡಿಸೋದ್ರ ಮೂಲಕ, ಪೂಜೆ ಮಾಡಿಸೋದ್ರ ಮೂಲಕ ಅದಕ್ಕೆ ಪರಿಹಾರ ಇದ್ದೇ ಇರುತ್ತೆ. ಹಾಗಂತ ಮೂಲ ನಕ್ಷತ್ರನೇ ಕೆಟ್ಟದ್ದು ಅಂತಲ್ಲ. ಅಮ್ಮ ಇವತ್ತು ಪೂಜೆಗೆ ಯಾವ ಹಾಡು ಹೇಳ್ತೀರಾ? ಇವತ್ತು ಸರಸ್ವತಿ ಪೂಜೆ ಅಂತ ಹೇಳದ್ನಲ್ಲ, ಸರಸ್ವತಿದೆ ಹೇಳೋಣ. जय जय हे भगवती सुरभारती तव शरणं प्रणमाम्यहम्।
जय जय हे भगवती सुरभारती तव शरणं प्रणमाम्यहम् नाद ब्रह्ममयि लयराजेश्वरि नाद ब्रह्ममयि जय राजेश्वरि तव चरण